ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅದು ನೀವು ನಿನ್ನೆ ಸಂಜೆಯಿಂದ ನೋಡ್ತಾ ಇರುವುದು ನ್ಯೂಸ್ ಚಾನೆಲ್ಗಳಲ್ಲಿ. ಒಂದೇ ಮನೆಯ ಒಂದೇ ಕುಟುಂಬದ 4 ಮಂದಿ ಹೆಣ್ಣು ಮಕ್ಕಳು ನೀರಿನಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಅದು ಕೂಡ ವಿತ್ ಲೈವ್ ವಿಡಿಯೋದಲ್ಲಿ. ಅವರ ಮನೆಯವರೇ ವಿಡಿಯೋ ಮಾಡ್ಕೊಂಡಿರಬೇಕಾದ್ರೆ ಲೈವ್ ವಿಡಿಯೋದಲ್ಲೇ ಅವರ ಎದುರೇ ಕಣ್ಮುಂದೆಯೇ 4 ಜನ ಕೂಡ ನೀರಲ್ಲಿ ಮುಳುಗಿ ಜಲ ಸಮಾಧಿಯಾಗಿದ್ದಾರೆ. ಅದು ಕೂಡ ನಮ್ಮ ಕನ್ನಡದ ಜೀವನದಿ ಕಾವೇರಿ ನದಿಯಲ್ಲಿ. ಏನು ವಿಚಾರ ಅಂತೇಳಿ ತಿಳ್ಕೊಳ್ತಾ ಹೋಗೋಣ, ಏನು ಘಟನೆ ಅಂತೇಳಿ ನೋಡ್ತಾ ಹೋಗೋಣ. ಯಾರಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿನ್ನೆ ಸಂಜೆ 4ರ ಹೊತ್ತಿಗೆ ಮಂಡ್ಯದ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ದೇವಸ್ಥಾನ ಅಂತ ಗೊತ್ತಿರ್ಬೋದು, ತುಂಬ ಮಂದಿ ಹೋಗಿರ್ತೀರ. ಅಂದರೆ ತುಂಬ ಫೇಮಸ್ ದೇವಸ್ಥಾನ. ಅಲ್ಲಿ ಅದು ಆಂಜನೇಯನ ದೇವಸ್ಥಾನ. ಅಲ್ಲಿಗೆ ಇವರು ದರ್ಶನಕ್ಕೆ ಅಂತೇಳಿ ಹೋಗಿರ್ತಾರೆ. ಇವರು ಆ್ಯಕ್ಚುಲಿ ಇವರು ಯಾವೂರವರು ಅಂತ ಹೇಳಿದ್ರೆ ಇವರು ಚನ್ನಪಟ್ಟಣದವರು. ಇವರ ಆ್ಯಕ್ಚುಲ್ ಊರು ಚನ್ನಪಟ್ಟಣ. 5 ಜನರು ಕೂಡ ಅದಲ್ಲಿ ಅವರು ಬೆಂಗಳೂರಲ್ಲಿ ಒಂದು ಸಣ್ಣ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಇವರು ಕನಕಪುರದಲ್ಲಿ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಒಂದು ಬೀಗರ ಊಟ ಇರುತ್ತೆ. ಬೀಗರ ಊಟ ಅಂತ ಹೇಳಿದ್ರೆ ಮದುವೆ ನಂತರ ಒಂದು ಬೀಗರ ಊಟ ಅಂತೇಳಿ ಮಾಡ್ತಾರೆ. ಅದಕ್ಕೆ ಹೋಗಿರ್ತಾರೆ. ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಹೊತ್ತಿಗೆ ಆಗಬೇಕಾದ್ರೆ ಅಲ್ಲಿಗೆ ರೀಚ್ ಆಗಿರ್ತಾರೆ. 1-2 ಗಂಟೆ ಹೊತ್ತಿಗೆ ಅಲ್ಲಿ ಊಟ ಮುಗಿಸಿ 3 ಗಂಟೆ ಆಗಬೇಕಾದ್ರೆ ಅಲ್ಲಿಂದ ಹೊರಟು 4-4:15 ಆಗಬೇಕಾದ್ರೆ ಈ ಮುತ್ತತ್ತಿ ದೇವಸ್ಥಾನಕ್ಕೆ ರೀಚ್ ಆಗಿರ್ತಾರೆ. ಟೋಟಲ್ 6-7 ಜನ ಇರ್ತಾರೆ. ಅಂದರೆ ಒಬ್ಬರು ಡ್ರೈವರ್, ಮತ್ತು 4 ಜನ ಲೇಡೀಸ್, ಒಬ್ಬರು ಮನೆಯವರು ರವಿ ಅಂತ ಹೇಳಿ ಅವ್ರದ್ದು, ಮತ್ತು ಅವ್ರದ್ದೊಂದು ಮಗು. ಟೋಟಲ್ 5-6-7 ಜನ ಹೋಗಿರ್ತಾರೆ. ಈ 7 ಜನರಲ್ಲಿ 5 ಜನ ಕೂಡ ನೀರಲ್ಲಿ ಮುಳುಗಿ ಜಲ ಸಮಾಧಿಯಾಗಿದ್ದಾರೆ. ಅದರಲ್ಲಿ ಒಬ್ಬರು ಕಾರ್ ಡ್ರೈವರ್ ಕೂಡ, ಅವರ ಕಾರ್ ಡ್ರೈವರ್ ಕೂಡ ಇವ್ರನ್ನ ಸೇಫ್ ಮಾಡೋಕ್ಕೆ ಹೋಗಿ ಅವರು ಕೂಡ ನೀರಲ್ಲಿ ಜಲ ಸಮಾಧಿಯಾಗಿದ್ದಾರೆ. ಇವರು ಕೂಡ ಹೋಗಿ ಟ್ರೈ ಮಾಡ್ತಾರೆ. ಇವರು ಮನೆಯವರು ರವಿ ಅನ್ನೋರು, ಅವರು ಕೂಡ ನೀರಿಗಿಳಿದು ಅವ್ರನ್ನ ಎತ್ತಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿನ ಊರವರು ಅವ್ರನ್ನ ಬಿಡಲ್ಲ. ಯಾಕಂತಂದರೆ ಅಲ್ಲಿಗೆ ಹೋಗಿ ಒಮ್ಮೆ ಮುಳುಗಿದ್ರೆ ಅಲ್ಲಿ ಮತ್ತೆ ಅವರು ಹೇಳಲ್ಲ ಅಂತೇಳಿ ಇದಕ್ಕಿಂತ ಮುಂಚೆನೂ ತುಂಬ ಇಂಥ ಘಟನೆಗಳು ನಡೆದಿದೆಯಂತೆ. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಇಂಥ ಘಟನೆಗಳು ಅಲ್ಲಿ ನೀರಲ್ಲಿ ಮುಳುಗಿ ಸಾಯ್ತಾನೆ ಇರ್ತಾರೆ ಅಂತ ಪ್ರಾಬ್ಲಮ್ ಇದೆ. ಅಲ್ಲಿ ಸುಳಿ ಇದೆ, ಗುಂಡಿ ಇದೆ, ಬಟ್ ಅದು ಗೊತ್ತಾಗಲ್ಲ. ಇಲ್ಲಿ ನೀವು ವಿಡಿಯೋ ಕೂಡ ಇದೆ, ಈ ಮನೆಯವರು ಮಾಡಿದಂಥ ಒಂದು ವಿಡಿಯೋ ಕೂಡ ಇದೆ. ಅದನ್ನು ನಾನು ನಿಮಗೆ ಸೈಡಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಹೋಗಿ ಅಲ್ಲಿ ಗುಂಡಿ ಏನಿಲ್ಲ, ನೀವು ನೀರಿಗಿಳಿರಿ ಅಂತೇಳಿ ಇವರು ವಿಡಿಯೋದಲ್ಲಿ ಪ್ರಚೋದನೆ ಕೊಡ್ತಾ ಇರ್ತಾರೆ. ಅದು ಒಂದು ನೋಡಿದ್ರೆ ತುಂಬ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಇವರು ಒಂದು ಹ್ಯಾಪಿ ಜರ್ನಿ ಅಂತ ಕೂಡ ಅದ್ರಲ್ಲಿ ಹೇಳ್ತಾರೆ. ಅದು ಹೇಳಿ ಒಂದು 5 ನಿಮಿಷ 10 ನಿಮಿಷದ ಒಳಗಡೆ ಈ 5 ಜನ ಕೂಡ ನೀರಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಈ ಟೈಮು, ಈ ಯಮರಾಯ ಯಾವಾಗ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಯಾವ ಟೈಮಲ್ಲಿ ನಾವು ಏನು ಮಾತಾಡಬೇಕು, ಅದು ಯಾವ ಟೈಮಲ್ಲಿ ಫಲಿಸುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾವು ಮಾತಾಡಬೇಕಾದ್ರೂ ಸ್ವಲ್ಪ ಜಾಗ್ರತೆ ಇರಬೇಕು. ಬಟ್ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಡೆತ್, ನಮ್ಮ ಮರಣದ ಸಮಯ ಬಂದರೆ ಅದಕ್ಕೆ ಕಾಲ, ಟೈಮು, ಜನ, ಜಾಗ ಆ ಥರ ಏನಿಲ್ಲ. ಎಲ್ಲಿದ್ದರೂ ನಾವು ಪ್ರಾಣ ಬಿಡಲೇಬೇಕು. ಆ ಥರ ಅದರ ರೂಲ್ ಅದು. ಈ ಪ್ರಪಂಚದಲ್ಲಿ ಅತ್ಯಂತ ಸತ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಅದು ಮರಣ. ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಅವನು ಸಾಯಲೇಬೇಕು. ಬಟ್ ಅದು ಎಲ್ಲಿ, ಹೇಗೆ, ಇಂಥ ದುರಂತಗಳೆಲ್ಲ ಆಗಬಾರ್ದು ಅನ್ನೋದು ನಮ್ಮ ವಿಚಾರ. ನೋಡೋಣ, ವಿಷಯ ನೋಡ್ತಾ ಹೋಗೋಣ. ಇವಾಗ 4:15 ಸುಮಾರಿಗೆ ಇವರು ಆ ದೇವಸ್ಥಾನಕ್ಕೆ, ಮುತ್ತತ್ತಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆಂಜನೇಯನ ದೇವಸ್ಥಾನ. ಅಲ್ಲಿ ಬಂದು ತಮ್ಮ ದರ್ಶನವನ್ನು ಪಡೆದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಒಂದು 4:15 ಟೈಮಿಗೆ ಆಗಬೇಕಾದ್ರೆ ಅಲ್ಲಿ ಹೊರಗಡೆ ಬರ್ತಾರೆ. ಈ ಮುತ್ತತ್ತಿ ದೇವಸ್ಥಾನದ ಪಕ್ಕದಲ್ಲೇ ಇದು ಕಾವೇರಿ ನದಿ ಹರಿತಾ ಇರುತ್ತೆ. ಅದು ಮಂಡ್ಯದಿಂದ ಹರಿದು ತಮಿಳುನಾಡಿಗೆ ಹೋಗುವಂಥ ನದಿಯಲ್ಲಿ. ಓಕೆ, ಅಲ್ಲಿ ಬಂದು ನೋಡಬೇಕಾದ್ರೆ ತುಂಬ ಜನ ಆಟ ಆಡ್ತಾ ಇರ್ತಾರೆ. ಸಂಜೆ ಹೊತ್ತಲ್ವಾ, ಸೂರ್ಯ ಮುಳುಗೋ ಹೊತ್ತು, ಸೂರ್ಯಾಸ್ತಮದ ಹೊತ್ತು ಎಲ್ರಿಗೊಂದು ನೀರಲ್ಲಿ ಆಡೋದು ಮನೋರಂಜನೆ. ಅಂದರೆ ಬೆಂಗಳೂರಲ್ಲಿರೋರಿಗೆಲ್ಲ ನದಿ, ಹೊಳೆ, ಸಮುದ್ರ ಇಂಥದ್ದೆಲ್ಲ ನೋಡಿರೋದಿಲ್ಲ. ಒಂದು ಟೈಮ್ ಪಾಸ್, ನೀರಲ್ಲಿ ಆಟ ಆಡೋದು ಹೇಳಿದ್ರೆ ಎಲ್ರಿಗೊಂದು ಖುಷಿ, ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಯಾವುದೋ ಊರಿಂದ ಬಂದಿರ್ತಾರೆ, ನೋಡಿ ಟೈಮ್ ಪಾಸ್ ಮಾಡಿ ಆಟ ಆಡ್ಕೊಂಡು ಹೋಗೋಣ ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ನೀರಿಗೆ ಇಳಿತಾರೆ. ನೀರಿಗೆ ಇಳಿಬೇಕಾದ್ರೆ ಇವರು 4 ಜನ ಇಳಿತಾರೆ. ವಿಜಯಮ್ಮ, ಶ್ವೇತಾ, ಚೈತ್ರ ಮತ್ತು ಪ್ರಿಯಾಂಕಾ. ಈ 4 ಜನ. ಇದು ರವಿ ಅವರ ಅಕ್ಕನ ಮಗಳು, ತನ್ನ ಹೆಂಡತಿ ಮತ್ತು ಮಗಳು. 4 ಜನ. ಇವರು ನೀರಿಗೆ ಇಳಿಯೋದಿಲ್ಲ. ಇವರು ನೀರಿಗೆ ಇಳಿಯೋದಿಲ್ಲ ಯಾಕಂತ ಹೇಳಿದ್ರೆ ಇವರಲ್ಲಿ ಸಣ್ಣ ಒಂದು 2 ವರ್ಷದ ಮಗು ಇರುತ್ತೆ, ಗಂಡು ಮಗು. ಅದಕ್ಕೆ ಆ ಮಗುನ ಇವರು ಹಿಡ್ಕೊಂಡಿರ್ತಾರೆ. ಇವರು ಸೈಡಲ್ಲಿ ಕೂತು ವಿಡಿಯೋ ಮಾಡ್ತಾ ಇರ್ತಾರೆ. ಇವಾಗ ಇದೇ ಥರ ಆಗ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಅದು ನಿಮ್ಮ ವಿಡಿಯೋದಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಸೈಡಲ್ಲಿ ಕೊಟ್ಟಿರ್ತೀನಿ. ಈ ಸೊಂಟದ ತನಕ ನೀರು ಬಂದಿರುತ್ತೆ. ಬಟ್ ಇವ್ರು ಹೇಳ್ತಾರೆ, ಇನ್ನೂ ಹೋಗಿ, ನೀರು ಏನು ಮುಳುಗಲ್ಲ, ಏನು ಗುಂಡಿ ಇಲ್ಲ, ಏನು ಆಳ ಏನಿಲ್ಲ, ನೀವು ಮುಂದೆ ಹೋಗಿ ಅಂತ ಪ್ರಚೋದನೆ ಮಾಡ್ತಾ ಇರ್ತಾರೆ. ಇವರು ಏನು ಮಾಡ್ತಾರೆ, ಆಯಿತು 4 ಜನ ಇದ್ದೀವಲ್ಲ, ಒಬ್ಬರು ಮುಳುಗಿದ್ರು ಹಿಡ್ಕೋಬೋದು ಅಂತೇಳಿ 4 ಜನ ಕೂಡ ಕೈ ಹಿಡ್ಕೊಂಡಿರ್ತಾರೆ. ಇಲ್ಲಿ 4 ಜನ ಕೂಡ ಕೈ ಹಿಡ್ಕೊಂಡಿರೋದೇ ಪ್ರಾಬ್ಲಮ್ ಆಗಿರೋದು. ಹಿಡ್ಕೊಂಡಿಲ್ಲ ಅಂತ ಇದ್ರೂ ಕೂಡ ಏನಾದರೂ ಹೆಚ್ಚು ಕಮ್ಮಿ ಆಗಿ ಒಬ್ಬರ ಪ್ರಾಣ ಹೋಗ್ತಿತ್ತೇನೋ, ಇನ್ನು ಕೈ ಹಿಡಿದು ಇಲ್ಲ ಅಂದರೆ ಬಚಾವಾಗ್ತಿದ್ರೇನೋ.
ಇಲ್ಲಿ ಒಬ್ರು ಇದೇ ತರ ಸೊಂಟದ ತನಕ ನೀರು ಬಂದಿರುತ್ತೆ, ಮತ್ತೆ ಎದೆ ತನಕ ನೀರು ಬರುತ್ತೆ, ಇನ್ನು ಮುಂದೆ ಹೋಗ್ತಾರೆ. ಅವಾಗ ಅದು ಆಕ್ಚುಲಿ ನಿಮ್ ನದಿಯಲ್ಲಿ ಆದ್ರೆ ನಿಮ್ಗೆ ಗೊತ್ತಾಗಲ್ಲ. ನದಿಯಲ್ಲಾದ್ರೆ ನಿಮ್ಗೆ ಒಂದೇ ಲೆವೆಲಲ್ಲಿ ನೀರು ಹರಿತಾ ಇರುತ್ತೆ. ಬಟ್ ಕೆಳಗಡೆ ಯಾವ ತರ ಇದೆ, ಆಳ ಇದೆಯಾ, ಗುಂಡಿ ಇದೆಯಾ, ಮತ್ತೆ ಬಂಡೆ ಎಡೆಯಲ್ಲಿ ಗ್ಯಾಪ್ ಇದೆಯಾ, ನಿಮ್ಗೆ ಏನು ಗೊತ್ತಾಗಲ್ಲ. ಆಕ್ಚುಲಿ ನೋಡ್ಬೇಕಾದ್ರೆ ಒಂದೇ ಲೆವೆಲಲ್ಲಿ ಕಾಣಿಸ್ತಾ ಇರುತ್ತೆ. ಇವು ಸೈಡಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಗುಂಡಿ ಇರ್ಬೋದು ಅಂತ ಹೇಳಿ ಹೋಗಿ ಇಳಿತಾರೆ. ಬಟ್ ಇಳಿದ ನಂತರ ಗೊತ್ತಾಗೋದು, ಈ ತರ ಘಟನೆ ನಡೆದ ನಂತರ ಗೊತ್ತಾಗೋದು ಅಲ್ಲಿ ಅಷ್ಟು ಆಳ ಇತ್ತು, ಅಷ್ಟು ಗುಂಡಿ ಇತ್ತು, ಅಲ್ಲಿ ಸುಳಿ ಇತ್ತು ಅಂತ ತದ ನಂತರ ಗೊತ್ತಾಗೋದು. ಅದಕ್ಕೆ ನೀವು ನಿಮ್ಮ ಊರನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ್ರೆ, ನೀವು ನೀರಿಗಿಳಿಬೇಕಾದ್ರೆ ತುಂಬಾನೇ ಜಾಗೃತ ಆಗಿರ್ಬೇಕು. ಯಾಕಂತಂದ್ರೆ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ, ಅದು ಅಲ್ಲಿಯ ಊರಿನವರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ಅಲ್ಲಿ ಇಳಿಬೇಕಾದ್ರೂ ಕೂಡ ಅಲ್ಲಿ ಹೋಮ್ ಗಾರ್ಡ್ ಮತ್ತೆ ಸೆಕ್ಯೂರಿಟಿ ಅವರು ಇರ್ತಾರಂತೆ. ಅವ್ರು ಹೇಳಿದ್ರಂತೆ ಜಾಸ್ತಿ ಆ ಕಡೆ ಹೋಗ್ಬೇಡಿ, ಅದು ಒಳ್ಳೇದಲ್ಲ, ಅಲ್ಲಿ ಸುಳಿ ಇದೆ, ಅಲ್ಲಿ ಪ್ರಾಬ್ಲಮ್ ಇದೆ. ಮತ್ತೆ ಪೊಲೀಸ್ ಅವರು ಕೂಡ ಇದ್ರಂತೆ. ಬಟ್ ಅವರು ಆ ಟೈಮಲ್ಲಿ ಇರಲಿಲ್ಲ, ವಾರ್ನ್ ಮಾಡಿ ಹೋಗಿದ್ದಾರೆ. ಬಟ್ ಊರು ಬಿಟ್ಟು ಹೋದವರು, ಸುತ್ತಲಿಗೆ ಹೋದವರು ಇಂಥ ಮಾತುಗಳನ್ನ ಕೇಳಕ್ಕೆ ರೆಡಿ ಇರೋದಿಲ್ಲ. ಯಾಕೆ ಅದು ಗೊತ್ತಿಲ್ಲ. ಇವಾಗ ನಾನು ಹೋದ್ರು, ನೀವು ಹೋದ್ರು ಬೇರೆ ಊರಿಗೆ, ನಾವು ಸಮುದ್ರದ ಬದಿಗೆ ಹೋದ್ರೆ, ನದಿಯ ಬದಿಗೆ ಹೋದ್ರೆ, ನಾವು ಅಲ್ಲಿರುವವರ ಮಾತನ್ನ ಕೇಳಕ್ಕೆ ರೆಡಿ ಇರೋದಿಲ್ಲ. ಅದು ನಾವು ಮಾಡೋ ಫಸ್ಟ್ ಮಿಸ್ಟೇಕ್. ಇವಾಗ ನಾವು ನಮ್ಮೂರಲ್ಲಾದ್ರೆ ನಮಗೆ ಎಲ್ಲ ಅದರ ಬಗ್ಗೆ ಗೊತ್ತಿರುತ್ತೆ, ಡೀಟೇಲ್ಸ್ ಗೊತ್ತಿರುತ್ತೆ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಎಷ್ಟು ಗುಂಡಿ ಇದೆ, ಎಷ್ಟು ಆಳ ಇದೆ ಅಂತ ಕರೆಕ್ಟ್ ಗೊತ್ತಿರುತ್ತೆ. ನಾವು ಬೇರೆ ಊರಿಗೆ ಹೋದಾಗ ಅಲ್ಲಿಯ ಪ್ರಾಬ್ಲಮ್ಸ್ಗಳು ನಮಗೆ ಗೊತ್ತಿರೋದಿಲ್ಲ. ಅಲ್ಲಿಯ ಜನರು ಹೇಳಿದಾಗ ನಾವು ಅದನ್ನ ಕೇಳಬೇಕು. ಅಲ್ಲಿನ ಮಾತನ್ನ, ಅವ್ರು ಕೊಡೋ ಇನ್ಸ್ಟ್ರಕ್ಷನ್, ಅವರು ಏನ್ ಹೇಳ್ತಾರೆ ಅದನ್ನ ಪಾಲಿಸಬೇಕು. ಅದನ್ನ ಪಾಲಿಸದಿದ್ರೆ ಇಂಥ ಅನಾಹುತಗಳು, ಅವಘಡಗಳು ಸಂಭವಿಸುವುದು ಸಹಜ. ಇದು ಅಲ್ಲಿ ಹೇಳಿದ್ರಂತೆ ಆಲ್ರೆಡಿ ಜಾಸ್ತಿ ಹೋಗ್ಬೇಡಿ, ಅಲ್ಲಿ ಸುಳಿ ಇದೆ, ಪ್ರಾಬ್ಲಮ್ ಇದೆ, ಮುಳುಗೋಗ್ಬಿಡ್ತೀರಾ ಅಂತ ಹೇಳಿದ್ರು. ಅವರು ಕೇಳಿಲ್ಲ, ಕೇರ್ಲೆಸ್. 4 ಜನ ಕೂಡ ಕೈ ಹಿಡ್ಕೊಂಡು ಹೋದ್ರು. ಫಸ್ಟ್ ವಿಜಯಮ್ಮ ಅನ್ನೋರು, ಈ ರವಿ ಅವರ ಅಕ್ಕ, ಸ್ವಲ್ಪ ಏಜ್, ಅವರು 50-55 ಏಜ್ ಆಗ್ಬೋದು. ಅವರ ಕಾಲು ಸ್ಲಿಪ್ ಆಯಿತು, ಸ್ವಲ್ಪ ದಪ್ಪನೂ ಇದ್ದಾರೆ. ಅವರು ಕಾಲು ಸ್ಲಿಪ್ ಆದಾಗ ಆಟೋಮೆಟಿಕ್ ಆಗಿ ನೀರಿಗೆ ಸ್ಲಿಪ್ ಆಗಿ ಜಾರಿ ಬಿದ್ದರು. ಇವರ ಕೈ ಹಿಡ್ಕೊಂಡಂತಹ ಶ್ವೇತಾ, ಇವ್ರನ್ನ ಎಳೆಯಕ್ಕೆ ಹೋದ್ರು, ಇವರು ಕೂಡ ನೀರಿಗೆ ಹೋದ್ರು. ಇನ್ನೂ ಇಬ್ರು ಇದ್ರು, ಅವರು ಇಬ್ರು ನೀರಿಗೆ ಹೋದನ್ನು ನೋಡಿ ಇವರು ಬೊಬ್ಬೆ ಹೊಡೆದ್ರು, ಇವರು ಅವ್ರನ್ನ ಹಿಡ್ಕೊಳಕ್ ಹೋದ್ರು, ಇವರು ಕೂಡ ಮುಳುಗಿದ್ರು. ಅಂದ್ರೆ ಅಲ್ಲಿ ನೀವು ನೋಡುತ್ತಿರ್ಬೇಕಾದ್ರೆ ಕಾಣಿಸ್ಬೋದು, ಇದು ಏನು ಆಳ ಇಲ್ಲ, ನೀರು ಬತ್ತಿ ಹೋಗಿದೆ, ಸ್ವಲ್ಪ ಇದೆ ನೀರು ಅಂತ ಇಲ್ಲಿ ನೀವು ತಿಳ್ಕೊಬಹುದು. ಬಟ್ ಗುಂಡಿ ಯಾವ ತರ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಮೇಲ್ಗಡೆ ಮಾತ್ರ ನೀರು ನಮ್ಗೆ ಕಾಣಿಸೋದು, ಕೆಳಗಡೆದು ಯಾರಿಗೂ ಗೊತ್ತಾಗಲ್ಲ. ಅಲ್ಲಿಯ ಲೋಕಲ್ ಜನರಿಗೆ ಮಾತ್ರ ಅಲ್ಲಿ ಅದರ ಬಗ್ಗೆ ಗೊತ್ತಿರ್ಬೋದು. 4 ಜನ ಕೂಡ ಮುಳುಗೋದ್ರು. ಅದು ಮಾತ್ರ ಅಲ್ಲದೆ ಇವರನ್ನ ಯಾರು ಬೆಂಗಳೂರಿಂದ ಕರ್ಕೊಂಡು ಹೋಗಿದ್ರ, ಬಾಡಿಗೆಗೆ ಕಾರಲ್ಲಿ ಕರ್ಕೊಂಡು ಹೋಗಿದ್ರ, ಮಹೇಶ್ ಅನ್ನೋರು, ಅವರು ಕೂಡ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು, ನೀಲಿ ಕಲರ್ ಶರ್ಟ್ ಆಗಿದ್ದಾರೆ. ಇವರು ಕೂಡ ಇವ್ರನ್ನ ರಕ್ಷಣೆ ಮಾಡಕ್ಕಂತೇಳಿ ಹೋಗ್ತಾರೆ. ಇವರು ಕೂಡ ನೀರಿಗೆ ಸ್ಲಿಪ್ ಆಗಿ ಬಿದ್ದುಬಿಡ್ತಾರೆ. ಅಂದ್ರೆ ಅಲ್ಲಿ ದೊಡ್ಡ ಹೊಂಡ ಇರುತ್ತೆ, ಅದಕ್ಕೆ ಬಿದ್ದು ಇವರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ತದನಂತರ ಈ ಮನೆಯವರು ರವಿ ಅನ್ನೋರು, ಇವರು ಕೂಡ ಹೋಗಿ ನೀರಿಗೆ ಹಾರಿ ಇವ್ರನ್ನ ರಕ್ಷಣೆ ಮಾಡಕ್ಕಂತೇಳಿ ಓಡ್ತಾರೆ. ಅಷ್ಟೊತ್ತಿಗಾಗಲೇ ಊರವರೆಲ್ಲ ಬಂದು ಅವ್ರನ್ನ ಹಿಡ್ಕೊಂಡು, ದಯವಿಟ್ಟು ಹೋಗ್ಬೇಡಿ, ಆಲ್ರೆಡಿ ಅದು ಅಲ್ಲಿಗೆ ಹೋದವ್ರು ಯಾರು ಇನ್ನೂ ಬದುಕಿಲ್ಲ, ಅಂದ್ರೆ ಅದು ಅಲ್ಲಿ ಗುಂಡಿ ಗೊತ್ತಾಗಲ್ಲ, ಬಟ್ ಅಲ್ಲಿಗೆ ಹೋದವ್ರು ಯಾರು ಬದುಕಿ ಬಂದಿಲ್ಲ, ನೀವು ಹೋಗ್ಬೇಡಿ ಅಂತೇಳಿ ಇವ್ರನ್ನ ಹಿಡಿದಿಟ್ಕೊಳ್ತಾರೆ. ಅದರಿಂದ ಇವರು ಮತ್ತು ಇವರ ಮಗ, ಸಣ್ಣ 2 ವರ್ಷದ ಮಗ ಬದುಕುಳಿತಾನೆ. ಇದು ದೊಡ್ಡ ಒಂದು ಅನಾಹುತ ಅಂತಾನೆ ಹೇಳ್ಬೋದು. ಅವರು ವಿಡಿಯೋದಲ್ಲಿ ನೀವು ಹೇಳ್ತಾ ಇರ್ಬೋದು, ತಮಾಷೆಗೆ ಹೇಳಿದ್ದಾರೆ ಮುಂದೆ ಹೋಗಿ ಅಂತೇಳಿ, ಇವರೇ ಹೇಳೋದು ಅಂತ ಕಾಣಿಸುತ್ತೆ. ರವಿ ಅವರು ಇವರು ಹೇಳಿದ್ದಾರೆ. ಅದು ಅಲ್ಲದೆ ಸೇಫ್ ಜರ್ನಿ ಅಂತ ಹೇಳಿ ಒಂದು 5 ನಿಮಿಷ ಆಗಿಲ್ಲ ದೇವನ ಪಾದಕ್ಕೆ ಅವರು ಸೇರಿ ಹೋದ್ರು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಎಲ್ಲಾದರೂ ಅವರೇ ಮಾತಾಡಿದಾದ್ರೆ ಅವರಿಗೆ ತುಂಬಾ ಬೇಸರ ಆಗ್ಬೋದು, ಲೈಫ್ ಟೈಮ್ ರಿಗ್ರೆಟ್ ಅವರಿಗೆ. ಅವರು ಸಾಯೋ ತನಕ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಬೇಜಾರು. ಅಂದ್ರೆ ಏನೋ ಒಂದು ಟೈಮಲ್ಲಿ ಅವರು ಹೇಳಿದ್ದು ಅದೇ ತರ ಆಯ್ತಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗ್ಬೋದು. ಮತ್ತೆ ಇಲ್ಲಿ ತದನಂತರ ಅಗ್ನಿಶಾಮಕದವರೆಲ್ಲ ಬಂದು ಬಾಡಿಯನ್ನೆಲ್ಲ ಮೇಲಕ್ಕೆ ಎತ್ತಿದ್ರು. ಹೋಮ್ಗಾರ್ಡು, ಪೊಲೀಸು ಅವರೆಲ್ಲ ಇದ್ರು. ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ನೀವು ತಿಳ್ಕೋಬೇಕಾಗಿರೋದೇನೆಂದ್ರೆ, ನೀವು ನಿಮ್ಮ ಊರನ್ನ ಬಿಟ್ಟು ಬೇರೆ ಕಡೆ ಹೋದಾಗ ಒಂದು ನೀರು, ಒಂದು ಬೆಂಕಿ, ಇದ್ರ ಜೊತೆ ಚೆಲ್ಲಾಟ ಆಡಬಾರ್ದು. ಹಿರಿಯರು ಅದನ್ನೇ ಹೇಳ್ತಾ ಇದ್ರು, ನೀರು ಮತ್ತು ಬೆಂಕಿ ಹತ್ರ ಯಾವಾಗ ಕೂಡ ಚೆಲ್ಲಾಟ ಆಡಬಾರ್ದು. ಅಂದ್ರೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡಿ, ಇವರು ನೀರಲ್ಲಿ ಕಣ್ಣು ಎದ್ದುರೆ ವಿಡಿಯೋ ಮಾಡಿ, ಇಷ್ಟೇ ನೀರಿರೋದು ಆಕ್ಚುಲಿ. ಅಲ್ಲಿ ಆ ನದಿಯಲ್ಲಿ ನೀವು ನೋಡಿದ್ರೆ ಕೂಡ, ಆ ನದಿಯನ್ನು ಕ್ರಾಸ್ ಮಾಡಿದ್ರು ಕೂಡ ನೀವು ತಿಳ್ಕೊಬಹುದು ನೀರು ಒಂದು ಇಷ್ಟೇ ಕತ್ತು ತನಕ ಬರ್ಬೋದು, ಅದಕ್ಕಿಂತ ಜಾಸ್ತಿ ನೀರು ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಬಹುದು. ಬಟ್ ಇವರು 5 ಜನ ಮುಳುಗಿ ಕೂಡ ಇವ್ರನ್ನ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಆಳ ಇರ್ಬೋದು ಅಂತ ಆಲೋಚನೆ ಮಾಡಿ. ಅದಕ್ಕೆ ನಮಗೆ ಗೊತ್ತಿಲ್ಲದ ಜಾಗದಲ್ಲಿ ನಾವು ಹೋಗಿ ಅಧಿಕ ಪ್ರಸಂಗ ಮಾಡಬಾರ್ದು. ಅಲ್ಲಿ ಯಾರು ಊರವರು ಇರ್ತಾರ, ಅವರ ಮಾತನ್ನ ಕೇಳಬೇಕು, ಅವರ ವಿಶ್ವಾಸವನ್ನ ಪಡ್ಕೋಬೇಕು. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿರಲ್ಲ ಅಲ್ವಾ, ನಾವು ನಮ್ಮ ಊರಲ್ಲಾದ್ರೆ ನಡೆಯುತ್ತೆ. ಮತ್ತೆ ಇದು ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಒಂದು ದೇವಸ್ಥಾನದ್ದು ಇದಲ್ವಾ, ಅಲ್ಲಿ ಅಷ್ಟು ಯಾರು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಜನ ಇರಲ್ಲ. ಅದೇ ನೀವು ಬೀಚ್ ಕಡೆ ಹೋಗಿ, ದೊಡ್ಡ ದೊಡ್ಡ ನದಿಯ ಕಡೆ ಹೋದ್ರೆ ಅಲ್ಲಿ ಹೋಮ್ ಗಾರ್ಡ್, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ನಿಮ್ಮನ್ನ ಬಿಡೋದೇ ಇಲ್ಲ. ಒಂದು ಲಿಮಿಟ್ಗಿಂತ ಜಾಸ್ತಿ ಹೋಗಿ ಬಿಡೋದಿಲ್ಲ. ಅಲ್ಲಿ ಅವ್ರು ರೆಸ್ಟ್ರಿಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಬೈದು ಕಳಿಸ್ತಾರೆ, ಆ ಥರ ಜೋರು ಮಾಡ್ತಾರೆ. ಇದು ದೇವಸ್ಥಾನದ ಪರಿಸರ ಆದ್ರಿಂದ ಅಲ್ಲಿ ಜಾಸ್ತಿ ಜನ ರೆಸ್ಟ್ರಿಕ್ಟ್ ಮಾಡೋಕ್ಕೂ ಇರಲ್ಲ,
ಸ್ವಲ್ಪ ಫ್ರೀ ಆಗಿರ್ತಾರೆ, ಯಾರು ಹೋಗಲ್ಲ, ಜಾಸ್ತಿ ಮುಳುಗಲ್ಲ ಅಂತೇಳಿ, ಆ ಕಡೆ ಹೋಗಲ್ಲ ಅಂತೇಳಿ ಅಷ್ಟು ರಿಸ್ಟ್ರಿಕ್ಟ್ ಕೂಡ ಮಾಡಲ್ಲ. ಮಾಡಿದ್ರು ಕೂಡ ಚೆನ್ನಾಗಿರಲ್ಲ ದೇವಸ್ಥಾನದ ಏರಿಯಾದಲ್ಲಿ ಅಂತೇಳಿ. ಅದಕ್ಕೆ ನೀವು ನೋಡ್ಕೊಳ್ಳಿ, ಇಂಥ ಒಂದು ಅವಘಡಗಳು ಇನ್ನೂ ಸಂಭವಿಸದಿರಲಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.